ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಸಿಲೆಬಸನ್ನು ಆರಂಭ ಮಾಡಿರುತ್ತೇನೆ. ಇಲ್ಲಿ ನಾನು 2 ಮಾದರಿಗಳಿಗೆ ಸಂಬಂಧಿಸಿದ ಮಾನಸಿಕ ಸಾಮರ್ಥ್ಯದ ಪರೀಕ್ಷೆಗೆ ಇಲ್ಲಿ ಉದಾಹರಣೆಗಳನ್ನು ತಿಳಿಸಿರುತ್ತೇನೆ. ಹಾಗೂ ಈಗಾಗಲೇ ಇಲ್ಲಿ ಕೆಲವೊಂದಿಷ್ಟು ಮಾದರಿಗಳನ್ನು ಮತ್ತು ಇಲ್ಲಿ ಮೊದಲು ಕೇಳಿದಂತಹ ಎಕ್ಸಾಮಲ್ಲಿ ಕೇಳಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೆ. ಇವತ್ತು ಹೊಸದಾಗಿ ಮಾದರಿ 3ಕ್ಕೆ ಸಂಬಂಧಿಸಿದ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮತ್ತು ಅವುಗಳನ್ನು OMR ಉತ್ತರ ಪತ್ರಿಕೆಯಲ್ಲಿ ನಾವು ಯಾವ ರೀತಿಯಾಗಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ಮಾದರಿ 3ಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಸೂಚನೆಗಳಿವೆ, ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಒಟ್ಟಾರೆಯಾಗಿ 5 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಯ ಚಿತ್ರ ಎಡಭಾಗದಲ್ಲಿರುತ್ತೆ, ಅದರ ಒಂದು ಭಾಗವು ಇಲ್ಲಿ ಮಿಸ್ ಆಗಿರುತ್ತೆ. ಬಲಭಾಗದಲ್ಲಿರುವ ಉತ್ತರದ ಚಿತ್ರಗಳಾದ 1, 2, 3 ಮತ್ತು 4 ಮೊದಲಾದವುಗಳನ್ನು ಗಮನಿಸಿ ಪ್ರಶ್ನೆಯ ಚಿತ್ರದಲ್ಲಿ ನಮೂನೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ದಿಕ್ಕನ್ನು ಬದಲಿಸದೆ ಕಳೆದು ಹೋದ ಪ್ರಶ್ನೆಯ ಚಿತ್ರಕ್ಕೆ ಸರಿ ಹೊಂದುವ ಉತ್ತರದ ಚಿತ್ರವನ್ನು ಕಂಡುಹಿಡಬೇಕಾಗುತ್ತೆ. ನಂತರ ನೀವು ಆರಿಸಿದ ಉತ್ತರದ ಚಿತ್ರದ ಸಂಖ್ಯೆಯನ್ನು ನಿಮ್ಮ ಉತ್ತರವನ್ನು ಅದನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂದರೆ ತಮಗೆ ಕೊಟ್ಟಿರುವ OMR ಉತ್ತರ ಪತ್ರಿಕೆಯಲ್ಲಿ ತಾವು ಆ ಸಂಖ್ಯೆಯ ಆನ್ಸರನ್ನು ಭರ್ತಿ ಮಾಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಇಲ್ಲಿ ತಾವು ಕೂಡ ನೋಡ್ಬೋದು, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರುತ್ತಾರೆ. ಈ ಚಿತ್ರದ ಒಂದು ಭಾಗ ಮಿಸ್ ಆಗಿರುತ್ತೆ. ಹಾಗಾಗಿ ತಾವು ಏನು ಮಾಡಬೇಕು, ಅದರ ಆನ್ಸರ್ನ ಈ 4 ಉತ್ತರಗಳಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಇಲ್ಲಿ ಮೊದಲನೇದಾಗಿ ವೃತ್ತ ಇದೆಯಲ್ಲ, ಇದನ್ನು ತಾವು ಇಲ್ಲಿ ಪೂರ್ಣ ಭರ್ತಿ ಮಾಡ್ಕೋಬೇಕು. ಫಸ್ಟು ಈ ರೀತಿ ಇಲ್ಲಿ ಮೊದಲನೇ ಚಿತ್ರವನ್ನು ತಾವು ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ 3 ಭಾಗಗಳಲ್ಲಿ ಒಂದು ಭಾಗ ಮಿಸ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಮೊದಲು ತಾವೇನು ಮಾಡಬೇಕು ಅಂದರೆ, ಈ ಮಿಸ್ ಆದ ಭಾಗ ಇದೆಯಲ್ಲ, ಇಲ್ಲಿ ನೋಡ್ತಾ ಹೋಗ್ಬೋದು. ಇದನ್ನು ತಾವು ಈ ರೀತಿಯಾಗಿ ಪೂರ್ಣ ಈ ರೀತಿ ತೊಗೊಂಬಂದರೆ ನೋಡಿ, ಈ ರೀತಿ ತೊಗೊಂಬಂದಾಗ ಇಲ್ಲಿ ಮತ್ತೊಂದು ಬ್ಲಾಕ್ ಬರುತ್ತೆ ಒಳಗಡೆ ಇಲ್ಲಿ ಈ ರೀತಿ. ಸೊ ರೌಂಡಾಗಿ ಈಗ ಈ ರೀತಿಯಾಗಿರುವಂಥ ಚಿತ್ರ ಇಲ್ಲಿ ಯಾವುದಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು ತಾವು. ಇಲ್ಲಿ 1ನೇ ಆಪ್ಷನ್ ಆಗಿರ್ಬೋದು, ಇದು ಇಲ್ಲ, ಇದು ಯಾಕಂದ್ರೆ ಈ ಭಾಗಕ್ಕೆ ಬಂದದ್ದು ಇಲ್ಲೇ. ಸೊ ಇದು ಆಗೋದಲ್ಲ. ಅದೇ ರೀತಿಯಾಗಿ ಇದು ಹೊರಗಡೆ ಇದೆ, ಇದು ಏನು ಚುಕ್ಕಿ ಇದೆ ಬ್ಲಾಕ್ ಆಗಿ. ಇನ್ನು ಇದು ಈ ಮೂಲೆ ಭಾಗಕ್ಕಿದೆ, ಸೊ ಅದು ಆಗೋದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1ನೇ ಆಪ್ಷನ್ ಆಗುತ್ತದೆ. ಇದನ್ನು ತಾವು ಏನು ಮಾಡ್ಬೇಕು, ಇಲ್ಲಿ OMR ಉತ್ತರ ಪತ್ರಿಕೆಯಲ್ಲಿ ಶೇಡಿಂಗ್ ಮಾಡಬೇಕು. ಇಲ್ಲಿ 11ನೇ ಏನು ಪ್ರಶ್ನೆ ಇದೆಯಲ್ಲ, ಇಲ್ಲಿ ತಾವು ನೋಡ್ತಾ ಹೋಗ್ಬೋದು. 11ನೇ ಪ್ರಶ್ನೆಯಲ್ಲಿ ಅದರ ಉತ್ತರ ಮೊದಲನೇದಾಗುತ್ತೆ. ಇದೊಂದು ಮಾದರಿಗಾಗಿ ತೆಗೆದುಕೊಂಡಿದ್ದೀನಿ. 11ನೇ ಪ್ರಶ್ನೆ ಇದೆ ನೋಡಿ ಇಲ್ಲಿ. ಈ 11ನೇ ಪ್ರಶ್ನೆ ಉತ್ತರ ಏನಾಗುತ್ತೆ, 1ನೇದಾಗುತ್ತೆ. ನೀಟಾಗಿ ಈ ರೀತಿ ರೌಂಡಾಗಿ ಶೇಡಿಂಗ್ ಮಾಡಬೇಕಾಗುತ್ತದೆ ತಾವು. ಇದು ಬಾಲ್ ಪಾಯಿಂಟ್ ಪೆನ್ ಅಂತ ಹೇಳ್ತಾ ಇದ್ದೀನಿ. ತಾವು ನೋಡ್ಬೋದು, ಇದು ಬಾಲ್ ಪಾಯಿಂಟ್ ಪೆನ್ ಅಂದರೆ ಇದು ಜೆಲ್ ಪೆನ್ ಆಗಿರುವುದಿಲ್ಲ. ಇದು ಸಾಮಾನ್ಯವಾಗಿ 5ರಿಂದ 10 ರೂಪಾಯಿ ಒಳಗೆ ಸಿಗುವಂಥ ನೀಲಿ ಪೆನ್ ತಾವು ಜನರಲ್ ಆಗಿ ಯೂಸ್ ಮಾಡಿರ್ತೀರಿ. ಇಂತಹ ಪೆನ್ಗಳನ್ನು ತಾವು ಇಲ್ಲಿ ಬಳಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ಯಾವುದಾಯಿತು ಅಂದರೆ 11ರಲ್ಲಿ 1ನೇದಾಯಿತು. ಇನ್ನು ನೆಕ್ಸ್ಟ್ 12ನೇದು ನೋಡ್ತಾ ಹೋಗೋಣ. 12ನೇ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಯಾವ ಭಾಗ ಮಿಸ್ ಆಗಿದೆ ಅಂತ ನೋಡಿದರೆ ತಮಗೂ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ತಾವು, ಇಲ್ಲಿ ಒಂದು ಬ್ಲಾಕ್ ಆಗಿ ಕೊಟ್ಟಿದ್ದಾರೆ. ಒಂದು ಸಣ್ಣ ತ್ರಿಭುಜದ ಟೈಪ್ ಇದೆ, ಅದು ಇಲ್ಲಿ ಸೇಮ್ ಇದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಒಂದು ಅಡ್ಡಗೆರೆ ಬಂದಿದೆ. ಸೊ ಇಲ್ಲಿ ಬಂದಿರೋದಿಲ್ಲ. ತಾವೇ ಮಾಡ್ಬೋದು, ಈ ರೀತಿ ನೀಟಾಗಿ ಇಲ್ಲೊಂದು ಅಡ್ಡಗೆರೆ ಎಳಿಬೇಕಾಗುತ್ತೆ. ತದನಂತರ ಇಲ್ಲಿ ಒಂದು ಬ್ಲಾಕನ್ನು ತಾವಿಲ್ಲಿ ಈ ರೀತಿ ತ್ರಿಭುಜದ ಏನು ಬರುತ್ತಲ್ಲ ಆ ರೀತಿ ಇಲ್ಲಿ ಬ್ಲಾಕನ್ನು ಅಲ್ಲಿ ಶೇಡಿಂಗ್ ಮಾಡಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ತಮಗೆ ಗೊತ್ತಾಗುತ್ತದೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿ ಆಪ್ಷನ್ಸ್ಗಳಲ್ಲಿ ಮೊದಲನೇ ಆಪ್ಷನ್ನಲ್ಲಿ ಇದೆ ನೋಡಿ, ಇದು ಆಗೋದಿಲ್ಲ ಮತ್ತು 3ನೇದಾಗೋದಿಲ್ಲ. ಅದೇ ರೀತಿಯಾಗಿ 4ನೇದಾಗೋದಿಲ್ಲ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1ನೇ ಆಪ್ಷನ್ ಆಗುತ್ತದೆ. ಹಾಗಾಗಿ ಇಲ್ಲಿ 12ನೇ ಪ್ರಶ್ನೆ ಏನಿದೆ, 12ನೇ ಪ್ರಶ್ನೆ ಉತ್ತರ ಯಾವುದಾಯಿತು ಅಂದರೆ 1ನೇದಾಗುತ್ತದೆ. ಸೊ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು, 12ನೇ ಪ್ರಶ್ನೆ ಏನಿದೆಯಲ್ಲ, ಇದ್ರದ್ದು ಉತ್ತರ ಯಾವುದಾಯಿತು, 1ನೇದಾಯಿತು. ತಾವು ಈ ರೀತಿಯಾಗಿ ರೌಂಡಾಗಿ ಅದರಲ್ಲಿ ಶೇಡಿಂಗ್ ಮಾಡಿದರೆ ಕಂಪ್ಲೀಟ್ ಆಗುತ್ತದೆ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇಲ್ಲಿ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ವೃತ್ತ ಇದೆ. ಅದೇ ರೀತಿ ಇಲ್ಲಿ ಏನು ದಿಕ್ಕನ್ನು ಬದಲಾಯಿಸಬಾರ್ದು, ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದನ್ನು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ, ಅದಕ್ಕೆ ಸರಿ ಹೊಂದುವಂಥ ಚಿತ್ರವನ್ನು. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿರುವಂಥ ವೃತ್ತ ಏನಿದೆ ಇದು ಸೇಮ್ ಇದೆ, ಇಲ್ಲಿ ಸೇಮ್ ಇದೆ. ಇಲ್ಲಿ 4 ಉತ್ತರಗಳನ್ನು ನೋಡ್ತಾ ಹೋಗ್ಬೇಕು ತಾವು. ಈ ರೀತಿಯಾಗಿರುವಂಥ ಚಿತ್ರ ಇಲ್ಲಿ ಯಾವುದಂತ ನೋಡ್ತಾ ಹೋಗಿ ಇದು ಆನ್ಸರ್ ಆಗೋದಿಲ್ಲ ಮತ್ತು ಇದು ಆಗೋದಿಲ್ಲ. ಅದೇ ರೀತಿ ಇದು 4ನೇದು ಆಗೋದಿಲ್ಲ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ
ಮೂರನೇದಾಗುತ್ತದೆ. ಇಲ್ಲಿ ತಾವೇನು ಮಾಡಬೇಕು ಅದನ್ನೇ ಈ 13ನೇ ಪ್ರಶ್ನೆ ಉತ್ತರ ಏನಿದೆಯಲ್ಲ ಇದನ್ನು ತಾವು ಇಲ್ಲಿ OMR ಚಿತ್ರದಲ್ಲಿ ಇಲ್ಲಿ 4 ಆಪ್ಷನ್ಸ್ಗಳೇನಿದೆಯಲ್ಲ ಅದರಲ್ಲಿ ಮೂರನೇದಕ್ಕೆ ತಾವು ಇಲ್ಲಿ ನೀಟಾಗಿ ಶೇಡಿಂಗ್ ಮಾಡಬೇಕು ರೌಂಡ್ ಆಗಿ. ಅಂದಾಗ ಇದು ಸರಿ ಉತ್ತರವನ್ನು ಇಲ್ಲಿ 1 ಅಂಕ ತಮಗೆ ಸಿಗುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ. ಇನ್ನು 14ನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು, ಇಲ್ಲೊಂದು ವೃತ್ತವನ್ನು ಕೊಟ್ಟು ಒಳಗಡೆ ಸಣ್ಣದಾದಂಥ ಒಂದು ವೃತ್ತವನ್ನು ಕೊಟ್ಟು ಅದನ್ನು ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿಂದೊಂದು ಓಪನ್ ಮಾಡಿದ್ದಾರೆ, ಇದನ್ನು ಹೊರಗಡೆ ಇರುವಂಥ ವೃತ್ತವನ್ನು ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಒಂದು ವೃತ್ತವನ್ನು ಕೊಟ್ಟು ಒಳಗಡೆ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ತಾವೇನು ಮಾಡಬೇಕು ಅದನ್ನು ಅದೇ ರೀತಿಯಾಗಿರುವಂಥದ್ದನ್ನು ಇಲ್ಲಿ ಒಳಗಡೆ ವೃತ್ತವನ್ನು ಬ್ಲಾಕ್ ಮಾಡಬೇಕು, ಹೊರಗಡೆ ಅದನ್ನು ಓಪನ್ ಮಾಡಬೇಕಾಗುತ್ತದೆ. ಹಾಗಾಗಿ ಈ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇದು ಆಗೋದಿಲ್ಲ ಆನ್ಸರು, ಮತ್ತು ಇದು ಆಗೋದಿಲ್ಲ, ಇನ್ನು ಎರಡನೇದು ಆಗೋದಿಲ್ಲ. ಆನ್ಸರ್ ಯಾವುದಾಗುತ್ತೆ? 1ನೇದಾಗುತ್ತದೆ. ಸೊ ತಾವೇನು ಮಾಡ್ಬೇಕು ಇಲ್ಲಿ 14ನೇ ಪ್ರಶ್ನೆ ಏನಿದೆಯಲ್ಲ 14ನೇ ಪ್ರಶ್ನೆಗೆ ಇಲ್ಲಿ ತಾವು 1ನೇದಕ್ಕೆ ಆನ್ಸರನ್ನು ರೌಂಡ್ ಆಗಿ ನೀಟಾಗಿ ಇಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಅಂದರೆ ಇದು 1 ಅಂಕ ತಮಗೆ ಇಲ್ಲಿ ಸಿಕ್ಕ ಹಾಗೆಯೇ ಈ ರೀತಿಯಾಗಿ ಬರಿಬೇಕಾಗುತ್ತದೆ. ಇನ್ನು 15ನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ತಾವು ಇಲ್ಲಿ ಯಾವುದೇ ದಿಕ್ಕನ್ನು ಬದಲಾಯಿಸದೆ ಇಲ್ಲಿ ಇರುವಂತಹ ಉತ್ತರವನ್ನು ತಾವು ಕಂಡುಹಿಡಿಬೇಕಾಗುತ್ತದೆ. ಇಲ್ಲಿ ಒಂದು ಚೌಕ ಬಾಕ್ಸ್ನಲ್ಲಿ ಹಲವಾರು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಣ್ಣ ವೃತ್ತ ಮತ್ತು ಸಣ್ಣ ವೃತ್ತ, ಅಥವಾ ಇಲ್ಲಿ ಸಣ್ಣ ವೃತ್ತದ ಜೊತೆಗೆ ಒಂದು ದಪ್ಪನಾದಂತಹ ಇನ್ನು ಬ್ಲಾಕನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ. ಇಲ್ಲಿ ಕೂಡ ಅದೇ ರೀತಿ ಬರುತ್ತೆ, ಹಾಗಾಗಿ ಏನು ಚೇಂಜಸ್ ಮಾಡುವ ಹಾಗಿಲ್ಲ. ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಈ ರೀತಿ ಗೆರೆಯನ್ನು ಹಾಕಬೇಕು. ಇಲ್ಲಿ ನಾನು ತಮಗೆ ಇಲ್ಲಿ ಮಾದರಿಗಾಗಿ ನೀಡ್ತಾ ಇದ್ದೀನಿ. ಇಲ್ಲಿ ಕೂಡ ಒಂದು ದಪ್ಪನೆಯ ಒಂದು ಬಾಕ್ಸ್ ಬರ್ತದೆ. ಇಲ್ಲಿ ನೀಟಾಗಿ ನೋಡ್ತಾ ಹೋದರೆ ತಮಗೆ ಗೊತ್ತಾಗ್ಬೋದು, ಏನೂ ಚೇಂಜಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ತಮಗೆ ಗೊತ್ತಾಗುತ್ತದೆ. ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ 4ನೇ ಚಿತ್ರ ಆಗೋದಿಲ್ಲ, ಹಾಗೂ 3 ಆಗೋದಿಲ್ಲ, ಮತ್ತು 1 ಕೂಡ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಏನಿದೆ ಅದೇ ಡೈರೆಕ್ಷನಲ್ಲೇ ಬರಬೇಕು. ಇಲ್ಲಿರುವಂಥ ಡೈರೆಕ್ಷನ್ ನೋಡ್ತಾ ಹೋಗಿ, ಇಲ್ಲಿರುವಂಥ ಡೈರೆಕ್ಷನ್ ನೋಡ್ತಾ ಹೋಗಿ. ಹಾಗಾಗಿ ಇಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ ತಮಗೆ, ಇಲ್ಲಿ ಕೂಡ ಖಾಲಿ ಉಳಿಯುತ್ತೆ, ಮತ್ತು ಇಲ್ಲಿ ಖಾಲಿ ಉಳಿಯುತ್ತೆ, ಇಲ್ಲಿ ಖಾಲಿ ಉಳಿಯುತ್ತೆ. ಇಲ್ಲಿರುವಂತಹ ಬಾಕ್ಸ್ ಏನಿದೆ ತ್ರಿಭುಜ, ಇಲ್ಲಿ ಭರ್ತಿಯಾಗಿರುವಂಥ ಒಂದು ಸಣ್ಣದಾದಂಥ ಬ್ಲಾಕ್ ಇರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡಿದರೆ ಇಲ್ಲಿ 2ನೇದಾಗುತ್ತದೆ. ಹಾಗಾಗಿ ಇಲ್ಲಿ 15ನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಇಲ್ಲಿ ತಮಗೆ ಗೊತ್ತಾಗುತ್ತದೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ. 15ನೇದರಲ್ಲಿ ನಾನು ಈಗಾಗಲೇ ಮಾದರಿಯನ್ನು ಹಾಕಿರ್ತೀನಿ, ತಾವು ನೋಡ್ಬೋದು. ಇಲ್ಲಿ 15ರಲ್ಲಿ 2ನೇದಾಗುತ್ತೆ. ಈ ರೀತಿ ಈ 4 ಆಪ್ಷನ್ಸ್ಗಳೇನಿದಾವು ಇಲ್ಲಿ 1, 2, 3, 4 ಆಪ್ಷನ್ಸ್ ಇದಾವಲ್ಲ, ಈ 2 ನಂಬರನ್ನು 15ರಲ್ಲಿ 2ನೇದಕ್ಕೆ ತಾವು ಇಲ್ಲಿ ರೌಂಡ್ ಆಗಿ ಶೇಡಿಂಗ್ ಮಾಡಬೇಕಾಗುತ್ತದೆ.